ಚಂಪಾ, ಅದು ಅದು ಚಂಪಾ, ಅದು ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಏನೋ ಕುಡಿದ್ಗೆ ಅಂದಲ್ಲಿ. ಸಾಕ್ ಸುಮ್ಕೇರಿ. ಒಂದಿನ ಆದ್ರೆ ಸರಿ, ನಿಮ್ದು ದಿನಾಲು ಇದೆ ಆದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಅಯ್ಯೋ ಮತ್ತಿಗೇಡಿ ನನ್ನ ಮಗನೇ, ನಿನಗೆ ಏನೋ ಬಂದಿರೋದು ದರಿದ್ರ ನಿನಗೆ. ಅವಳ ಹತ್ರ ಯಾಕೋ ಹೋಗಿದ್ದೆ ನೀನು? ನಿನಗೆ ಕುಡಿದ್ರೆ ಅವ್ವ ಯಾರೋ ಹೆಂಡ್ತಿಯಾರು ಅಂತ ಗೊತ್ತಾಗಕ್ಕಿಲ್ಲ. ಹೋಯ್ತು ಅಳೋದಕ್ಕೆ. ಅವ್ವ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂತ ನಿನ್ಗೂ ಬೀಳ್ತಾವೆ. ನೀನು ಮಾಡಿರೋ ಕೆಲ್ಸಕ್ಕೆ ಮೈಯೆಲ್ಲ ಉರ್ದೋಯ್ತೈತೆ. ನಿನಗೆ ಏನೋ ಬಂದಿರೋದು ದರಿದ್ರ. ಇನ್ನು ಯಾಕೆ ಬದುಕಿದ್ಯಾ ನಿನ್ನಂತವನು? ಅವ್ವ ಸಾಕ್ ಬಿಡವ, ನನ್ ತಮ್ಮನ ಕೊಂದಾಕ್ಬೇಕು ಅಂತ ಮಾಡಿದ್ಯಾ? ಇಂಥವ್ನ ಕೊಂದಾಕಿದ್ರು ತಪ್ಪಿಲ್ಲ. ಇಂಥವ್ನ ಕೊಂದೇ ಹಾಕ್ಬೇಕು. ಇಂಥವ್ನ ಉಳ್ದೇ ಪ್ರಯೋಜನ? ಏನೋ ಪ್ರಯೋಜನ? ನೀನ್ ಮುಸಿ ಸಮಾಧಾನ ಮಾಡ್ಕೋ. ಸುಬಾಸ ತಗೊಳ್ಳ. ಇವನು ಮಾಡಿರೋ ಕೆಲ್ಸ ನೆನ್ಪಿಸ್ಕೊತಾ ಇದ್ರೆ ಮೈಯೆಲ್ಲ ಉರ್ದು ಬೆಂಕಿ ಆಯ್ತೈತೆ. ಇವನನ್ನ ಸಿಂಹಾಸನದ ಮೇಲೆ ಕೂರ್ಸ್ಬೇಕು ಅನ್ಕೊಂಡ್ರೆ ತಿಪ್ಪಲ್ ಕುತ್ಕೊಳ್ಳೋಕೆ ಆಸೆ ಪಡ್ತೀಯನೋ? ಅಲ್ಲ, ಅವ್ರು ಹೊಡೆದ್ ಸಾಕಾಗಿಲ್ಲ ಅಂತ ಇಲ್ಲಿ ಬಂದು ನೀನು ಹಂಗ ಹೊಡ್ದೆ. ಇನ್ನು ನಿನಗ್ ಸಾಕಾಗ ಅವಕಾಶ ಅನ್ನೋದು ಚಿನ್ನ ತಟ್ಟೆಲಿ ಇವನ್ ಕೈ ಮುಂದಕ್ಕೆ ಬಂದೈತಲ್ಲೇ. ಆ ಶಿವರಾಮೇಗೌಡನ್ ಮನ್ಸಲ್ಲಿ ಪತ್ರನ್ ಜಾಗನ ಗಟ್ಟಿ ಮಾಡ್ಕೊಳಕ್ ಬಿಟ್ಟು ಇಂಥ ಕೆಲ್ಸ ಮಾಡ್ಕೊಂಡ್ ಬಂದಾನಲ್ಲ, ಏನ್ ಮಾಡ್ಲಿ? ಆ ಶಿವರಾಮೇಗೌಡನೇ ಇವನನ್ನ ವಾರಸ್ದಾರ ಮಾಡ್ಬೇಕು ಅಂತ ಹೊಂಟವ್ನೆ. ಇದನ್ನ ನಾವು 7 ದಿವಸದಿಂದ ಪ್ರಯತ್ನ ಪಟ್ಟಿದ್ದ ಚಿತ್ರ. ಅದನ್ನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ್ ಮಾಡ್ಬಿಟ್ಟಲ್ಲೇ ಇವನನ್ನ. ನಿನ್ ಪಾಪ ನಂಗೆ ಅರ್ಥ ಆಯ್ತದೆ ಕಣವ್ವ. ಆದ್ರೆ ಅವನೇನೋ ಕುಡಿದ ಮ್ಯಾಗೆ ಬಂದಿಲ್ ಬಿಚ್ಕೋಬೇಕು. ಅವಳ್ತಾವೇನೇ ಕೆಲ್ಸ? ಅವಳ್ತಕ್ಕೇನಕ್ಕೆ ಹೋಗಿದ್ದ ಅವನು? ಆಗ ಆ ಚಂಪನ್ ಸವಾಸ ಮಾಡಿ ಶ್ರೀಮಂತ್ರ ಮನೆ ಅಳಿಯಾಗೋ ಅವಕಾಶನೇ ಕಳ್ಕಂಡ. ಈಗ ಇಂಥ ಅವಕಾಶನ ಕಳ್ಕೊಂಡು ಬೀದ್ ಬಿದ್ದಿಲಿ ಭಿಕ್ಷೆ ಬೇಡ್ಬೇಕು ಅನ್ಕೊಂಡಿದ್ಯಾನ? ಒಂದಿಂದ ರಾಮಾಯಣ ಮಹಾಭಾರತನೇ ನಡೆದದೆ ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿದ್ದು ಅವಳನ್ನ ಕೆಣಕಕ್ ಹೋಗಿ ನಿನಗೇನ್ ಮಾಡ್ಲಿ ನಾನು? ಜೈ ಆನೆ ಹೊಟ್ಟೆಲ್ ಸೂಲಂಗಿ ಹುಟ್ಟಂಗ್ ಹುಟ್ಬಿಟ್ಟಲ್ಲೋ. ನನ್ನ ಹೊಟ್ಟೆಲ್ ಅವ್ವ ಸುಮ್ಕಿರವ. ಲೈ ಸುಭಾಸ, ನೀನ್ ಇಲ್ಲೇ ಇದ್ರೆ ಅವ್ವ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಹೋಗ್ಲ ನಿನ್ ರೂಮ್ಗೆ. ಎದೇಳ ಹೋಗ್ಲಾ ಬಿಡ, ಅವನು ಹೋಯ್ತಾನೆ. ಸುಭಾಸ ನೋಡು, ಅಲ್ಲಿ ನಡ್ದಿರೋದ್ ಯಾವ್ದನ್ನು ಚಂಪಾಗ್ದಂಗ್ ನೋಡ್ಕೊ. ಆಮ್ಯಕ್ಕೆ ಅವಳುವೆ ನಿಂಗ್ ಬೆಲೆ ಕೊಡಕ್ಕಿಲ್ಲ. ಕರ್ಮ, ಇನ್ನು ಏನೇನಪ್ಪ ನೋಡ್ಬೇಕು, ಇನ್ನು ಏನೇನ ಅನ್ಭವಿಸ್ಬೇಕು? ಅವ್ವ ಯಾಕವ ಈಟೊಂದ್ ತಲೆ ಕೆಡ್ಸ್ಕೊಂಡಿದ್ಯಾ? ದೊಡ್ಡಪ್ಪನ್ ತವ ಭದ್ರನ್ ತವ ಏಳಕ್ಕಿಲ್ಲ ಅಂತ ಮಾತ್ ಕೊಟ್ಟವಳಲ್ಲ, ಅಂದ್ಮ್ಯಾಕೆ ಏನು ಆಗಕ್ಕಿಲ್ಲ. ನಿನ್ ಸಮಾಧಾನ ಮಾಡ್ಕೊಳವ. ಚಿತ್ರ ಸುಮ್ಕಿತ್ ಬಿಡ. ಎಂತ ಅಸ್ತ್ರ ಕೊಟ್ಬಿಟ್ಟು ಬಂದವನ್ ಗೊತ್ತೇನೆ ಅವಳ ಕೈಗೆ. ಅವಳತ್ನೆ ಮಾಡಿಕೊಂಡು ನಾಳಿ ಕತೆ ಏನ್ ಮಾತಾಡ್ತಾಳೋ, ಅದೆಷ್ಟು ನಮ್ಮನ್ನ ಆಟ ಆಡಿಸ್ತಾಳೋ, ನೆನ್ಸ್ಕೊತಾ ಇದ್ದೆ ನನಗೆ ಗುಚ್ಚರಿತಾ ಇದೆ. ಇವಳೆ ಇನ್ ಮ್ಯಾಕೆ ನೀನಿಲ್ಲಿ ಒಬ್ಳೆ ಇರೋದು ಬೇಡ. ಚಾಪೆ ದಿಂಬು ತಗೊಂಡ್ ಬಂದು ಯಾಕಜ್ಜಿ ಮುಂದೆ ಹಿಂಗಾಗಕ್ಕಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾಳೆ ನಿನ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಯೋಚನೆ ಮಾಡ್ಬೇಡಿ ಅಜ್ಜಿ, ನನ್ನನ್ನ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನನಗದೆ. ಇಂಥವ್ರಿಗೆಲ್ಲ ಹೆದರ್ಸಿ ತಿರುಗಿ ಬಿದ್ದಾಗೆ ಬಾಲ ಮುದುರ್ಕೊಂಡು ಸೇರ್ಕೊಳ್ಳೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲೇ ಇರ್ಬೇಕು ಅಂತ ಆದೇಶ ಕೊಟ್ಟಿರೋದು ನಮ್ಮ ಮಾವಯ್ಯ, ನನ್ ಗಂಡ. ಅವ್ರ ಕರೆಯ ಗಂಟ ನನ್ನ ಹಟ್ಟಿ ಒಳಗ್ ಬರಕ್ಕಿಲ್ಲ. ಹಂಗಲ್ಲ ವಿದ್ಯಾ, ನಿಂಗೇನಾದ್ರೂ ಆಗ್ಬಿಡ್ತದೆ ಅಂತವಾ? ಅತ್ತೆ, ನಾನಿರೋದು ಶಿವರಾಮೇಗೌಡ್ರು ಕೋಟೆ ಒಳಗೆ ಅತ್ತೆ. ನಿಮ್ ಮಗ ಕಟ್ಟಿರೋ ರಕ್ಷಾ ಕವಚ ನನ್ ಕತ್ತಲ್ಲಿ ಇರ್ಬೇಕಾರೆ
ನನ್ನನ್ನ ಯಾರ್ ಮುಟ್ಟಕ್ ಧೈರ್ಯ ಮಾಡ್ತಾರೆ ಅತ್ತೆ? ಆದ್ರೂ ಬಂಡ ಧೈರ್ಯ ಮಾಡಿ ನನ್ನ ಹತ್ರ ಬಂದ್ರು ಅಂದ್ರೆ ಅದಕ್ಕೆ ಏನಾಯ್ತದೆ ಅಂತ ಸಂದಾಗ ಅರ್ಥ ಮಾಡ್ಸಿವ್ನಿ. ನೀವೆಲ್ರೂ ಇರ್ಬೇಕಾರೆ ನನಗೇನು ಆಗಕ್ಕಿಲ್ಲ. ನೀವು ಧೈರ್ಯವಾಗಿರಿ. ನೀವು ನಿಶ್ಚಿಂತೆಯಿಂದ ಒಳಿಕೋಗಿ. ಆದ್ರೂ ಹಂಗಲ್ಲ ಕಣವ ವಿದ್ಯಾ. ಈ ಮನೆ ಸೊಸೆ ಆಗಿ ನನ್ ಗಂಡ ಮಾವಯ್ಯ ಕೊಟ್ಟಿರೋ ಆದೇಶನ ಇವಳೇನ್ ಹಿಂಗ್ ಕುಂತ್ಬಿಟ್ಟವಳೆ? ಏನಾರ ಇವಳಿಗೆ ವಿಷಯ ಗೊತ್ತಾಗಿರ್ಬೋದಾ? ಚಂಪಾ, ಯಾಕ್ರಿ ಹಿಂಗ್ ಮಾಡುದ್ರಿ? ಚಂಪಾ, ಅದು ಅದು ಚಂಪಾ, ಅದು ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಏನೋ ಕುಡಿದ್ಗೆ ಅಂದಲ್ಲಿ. ಸಾಕ್ ಸುಮ್ಕೆ ಇರಿ. ಒಂದಿನ ಆದ್ರೆ ಸರಿ. ನಿಮ್ದು ದಿನಾಲು ಇದೆ ಆದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಅದ್ರ ಬಗ್ಗೆ ಮಾತಾಡ್ತಾ ಇದೀಯ ಚಂಪಾ? ನೀವ್ ರಾತ್ರಿ ಹೊತ್ತು ಹಿಂಗ್ ಕುಡ್ಕೊಂಡ್ ಬಂದ್ರೆ ನೆಟ್ಗೆ ಊಟ ಮಾಡಕ್ಕಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ನೀನ್ ಊಟದ ಬಗ್ಗೆ ಹೇಳ್ತಾ ಇದ್ದ? ಹ್ಞೂ, ನೀವ್ ಇನ್ನೇನ್ ಅನ್ಕೊಂಡ್ರಿ? ನಾನು ಅದ್ನೇ ಅಂದ್ಕೊಂಡೆ ಕಣಂತ ಬಿಡು. ಸರಿ, ನೀವ್ ಇಲ್ಲೇ ಇರಿ, ನಾನು ಹೋಗಿ ಊಟ ತಕೊಬರ್ತೀನಿ. ಈಗೇನಾರ ಇವಳು ಅಲ್ಲಿಗೆ ಹೋದ್ರೆ ವಿಷಯ ಗೊತ್ತಾಗೋಯ್ತದೆ. ಅದಕ್ಕೆ ಇವಳು ಈ ರೂಮ್ ಬಿಟ್ಟು ಆಚೆಗೆ ಹೋಗ್ದಂಗ್ ನೋಡ್ಕೋಬೇಕು. ಚಂಪಾ ಚಂಪಾ, ನಮ್ದಿಗಾಗ್ಲೇ ಊಟ ಆಗದೆ, ನಂಗೇನ್ ಬೇಡ. ಅತ್ತೆ ಹೊಸಿ ಹೊತ್ತು ಕುತ್ಕೊಂಡ್ ಮಾತಾಡಿದ್ರೆ ಆಟೆ ಸಾಕು. ಹೌದೇ? ನೀವ್ ಬಂದು ಊಟ ಮಾಡ್ತೀರಾ, ಆಮೇಲೆ ಎಲ್ಲಾ ಪಾತ್ರೆನೂ ಎತ್ ಮಡಗಿದ್ರೆ ಆಯ್ತು ಅಂತ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಮಡಗಿವ್ನಿ. ಇರಿ, ಎಲ್ಲ ಎತ್ ಮಡಗ್ಬಿಟ್ಟು ಬರ್ತೀನಿ. ಅದೆಲ್ಲ ನೀನೇ ಮಾಡ್ಬೇಕೆ? ಅದನ್ನ ಅಮ್ಮನೋ ದೊಡ್ಡಮ್ಮನೋ ಯಾರಾದ್ರೂ ಮಾಡ್ತಾರೆ. ನೀನ್ ನನ್ ಜೊತೆಗೆ ಇರ್ಬಾರ್ದಾಗಿಳಿ ಮರಿ. ಏನಿವತ್ತು ಸ್ಯಾನೆ ದಿನ ಆದ್ಮೇಲೆ ನಿಮ್ ಬಾಯಿಂದ ಈ ಪದ ಬರ್ತದೆ? ಯಾಕೆ? ನಾನ್ ಕರಿಬಾರ್ದೆ? ನೀವ್ ಕರಿದೆ ಇನ್ಯಾರು ಕರ್ದರು? ಆದ್ರೂ ಇರಿ, ನಾನು ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ನಿನಗ್ ನನ್ಗಿನ್ನ ಕೆಲಸ ಮುಖ್ಯ ಆಯ್ತೆ ತಾನೆ? ಕೆಲಸ ಮಾಡೋದಕ್ಕೆ ಅಟ್ಟಿಲಿ ಬೇರೆ ಹೆಂಗಸ್ರವ್ರೆ. ನೀನ್ ಯಾಕೆ ನನ್ ಜೊತೆ ಇರಬಾರ್ದು? ಹೋಗ್ರಿ, ನಂಗೆ ಸ್ಯಾನೆ ನಾಚಿಕೆ ಆಯ್ತಾ ಇದೆ. ನಿನ್ನ ಹಿಂಗಿದ್ರೆ ನಂಗೆ ಹೆಂಗೆಂಗೋ ಆಯ್ತದೆ. ಆದ್ರೆ ಏನ್ ಮಾಡ್ಲಿ, ಅವಳಿಂದಾಗಿ ಅಂತಮ್ಮ ಏನ್ ಆಗ್ಬೇಕು ಅಂತ ಇರ್ತದ ಅದೆಲ್ಲ ಆಗದೆ. ಮುಂದಕ್ಕೆಲ್ಲ ಸರಿ ಹೋಯ್ತು. ಹುಸಿ ಸಮಾಧಾನ ಮಾಡ್ಕೊ. ಅದ್ ಬಿಟ್ಟು ನೀನ್ ಹಿಂಗ್ ಕೊರುಕ್ತಾ ಕೂತ್ಕೊಂಡ್ರೆ ಹೆಂಗ ಹೇಳು? ನನ್ನಿಂದ ಕಳ್ಳ ಕೊಟ್ಲೆ, ಅದೇನೇ ಕಷ್ಟ ಬಂದ್ರು ನಾನು ಸಹಿಸ್ಕೊತೀನಿ. ಆದ್ರೆ ಅಪ್ಪ ಏನ್ ಕೂಟ ಮಾತಾಡ್ದೆ, ಅಪ್ಪ ನೋಡ್ದೆ ಇರೋದನ್ನ ಹೆಂಗ ಹೇಳಿ? ನಾನು ಏಟ್ ಕಿತ್ತ ಹೋಗಿ ಅಪ್ಪ ಏನ್ ಇಟ್ಕೊಂಡ್ರು ಅವ್ರಿಗೆ ಕ್ಷಮಿಸ್ತಾನೆ ಇಲ್ಲಕಲ್ಲ. ಬೇಡ, ನಾನು ನೋಡಕ್ಕೂ ಇಷ್ಟ ಇಲ್ವಲ್ವ ಅವ್ರಿಗೆ. ನಾನು ಇದನ್ನ ಹೆಂಗ್ಲ ತಡ್ಕೊಳ್ಳಿ ಕೊಟ್ಲೆ? ಅಂತಮ್ಮ
ಬಿಸಿ ನೀರು ತಣ್ಣಗಾಗ್ಬೇಕು ಅಂದ್ರೆ ಸಮಯ ಬೇಕು ಅಲ್ವೇ? ಹಂಗೆ ಮಾವಿನ ಮನ್ಸಲ್ಲಿರೋ ಕೋಪ ತಣ್ಣಗಾಗ್ಬೇಕು ಅಂದ್ರೆ ಟೈಮ್ ಬೇಕಾಯ್ತದೆ. ನನ್ಗೇನ್ ಗೊತ್ತಿಲ್ಲ ಸೇನಾ, ಬೇಸರ ಆಗ್ತಾ ಇರೋದು. ಅಪ್ಪಯ್ಯ ನನ್ನ ಕಾಲ್ ಕಸತ್ತಾರ ನೋಡಿ ಆ ಸುಭಾಸನ್ನ ಪ್ರಚಾರದ ಕೆಲ್ಸಕ್ಕೆ ಕರ್ಕೊಂಡು ಹೋಯ್ತಾವ್ರೆ. ನಂಗೆ ಮಾತಿಗೂ ಭದ್ರ ಅಂತಿದ್ದವ್ರು ಈಗೆಲ್ಲಾ ಕೆಲ್ಸವು ಸುಭಾಸಿಂಗ್ ಹೇಳ್ಬಿಟ್ಟು ಈಗ ಸುಭಾಸಿನ್ಕಿನ ಕಡೆ ಮಾಡ್ಬಿಟ್ರಲ್ಲ ನನ್ನ. ಅಂತಮ್ಮ ಇಷ್ಟ ದಿವಸ ನನ್ನ ತಮ್ಮಂಗ್ ಜವಾಬ್ದಾರಿ ಇಲ್ಲ ಅಂತ ನೀನೇ ಬೇಸರ ಮಾಡ್ಕೋತಿದ್ದಲ್ಲ, ಈಗ ಅವನ್ಗೂ ಜವಾಬ್ದಾರಿ ಬರ್ತದೆ. ಅದಕ್ ಮಾವಯ್ಯ ಅವನ್ ಕೆಲ್ಸ ವಹಿಸ್ತಾರ ಅಂತ ಸಂತೋಷ ಪಡೋದ್ ಬಿಟ್ಟು ನೀನ್ ಚಿಂತೆ ಮಾಡ್ತಿದೀಯಲ್ಲ. ಲೇ ಕ್ವಾಟ್ಲೆ, ಅಪ್ಪಯ್ಯ ಅವನ್ಗೆ ಕೆಲ್ಸ ವಹಿಸ್ತವ್ರೆ ಅಂತ ನಂಗೇನ್ ಬೇಜಾರಿಲ್ಲ ಕಳ್ಳ. ಇಲ್ಲ ಅವ್ನ್ ನನ್ಕಿಂತ ಮೇಲೋಯ್ತವನೆ ಅನ್ನೋ ಅಸೂಯೇನು ನಂಗೇನಿಲ್ಲ ಕಳ್ಳ. ಅಪ್ಪಯ್ಯ ಬೇಕಾದ್ರೆ ಇಡೀ ಆಸ್ತಿನೇನೆ ಅವನಿಗೆ ಬರ್ಕೊಟ್ರು ನಂಗೇನ್ ಬೇಸರ ಇಲ್ಲ ಕಳ್ಳ. ಆದ್ರೆ ಅಪ್ಪಯ್ಯ ನನ್ನನ್ನು ಮಾತಾಡಿಸ್ದೆ ನನ್ನನ್ನು ದೂರ ಇಟ್ಟವ್ರಲ್ಲ, ಅದು ನಂಗೆ ನೋವಾಗ್ತಿರೋದು ಕಲ. ಲೇ ಕ್ವಾಟ್ಲೆ, ನಂಗೆ ನಮ್ಮ ಅಪ್ಪಯ್ಯನ ಪ್ರೀತಿ ಹೊರ್ತು ಬೇರೆ ಏನು ಬೇಕಾಗಿಲ್ಲ ಕಲ. ನೀವು ನನ್ಗೆ ಅರ್ಥ ಆಯ್ತದೆ ಅಂತಮ್ಮ. ಇದೆಲ್ಲ ಒಂದ್ ಕೆಟ್ಟಗಳಿಗೆ ಅಟೆಯ. ನಮ್ಮ ಮಟ್ಟಿ ಮೇಲೆ ಸಂಬಂಧಗಳ ಮೇಲೆ ಯಾವ್ದೋ ಒಂದ್ ಕೆಟ್ಟ ದೃಷ್ಟಿ ಬಿದ್ದದೆ. ಅದಕ್ಕೆ ಮುಂದ್ ಮಧ್ಯ ಲೇ ಕ್ವಾಟ್ಲೆ, ಇನ್ನೊಂದ್ ಕಿತ ಅವಳ ಹೆಸರು ನನ್ ಮುಂದ್ಗುಟ್ಟೆ ಎತ್ಬೇಡ ಕಳ. ಇವತ್ತು ನಾನ್ ಅನ್ಭವಿಸ್ತಿರೋ ಕಷ್ಟ ನೋವಿಗೆಲ್ಲ ಅವಳೇ ಕಾರಣ. ಅವಳ ಹೆಸರು ಎತ್ತ. ಆಯ್ತು, ನಾನು ಅವ್ರ ಹೆಸರು ಹೇಳಕ್ಕಿಲ್ಲ. ಮೊದ್ಲು ನೀನ್ ಸಮಾಧಾನ ಮಾಡ್ಕೊ. ನೋಡು ಅಂತಮ್ಮ, ಸಂಜೆ ಆದ್ಮೇಲೆ ಸೂರ್ಯ ಮುಳುಗಿ ಕತ್ಲೆ ಆಯ್ತದೆ, ಬೆಳಕ್ ಬರ್ದೇ ಇದ್ದದೆ. ಸಮಸ್ಯೆ ಅನ್ನೋದು ಹಂಗೆ ಅಂತಮ್ಮ. ಮಾವಿನ ಮನ್ಸಲ್ಲಿ ಕ್ವಾಪ ಅನ್ನೋ ಕತ್ಲೆ ಕಳ್ದೋಗಿ ಪಿರುತಿ ಅನ್ನೋ ಬೆಳಕ್ ಬಂದೇ ಬರ್ತದೆ. ನೀನೇನು ಚಿಂತೆ ಮಾಡ್ಬೇಡ. ಛೇ, ನಮ್ ಗೌಡ್ರು ನನಗ್ ಸಹಾಯ ಮಾಡಕ್ ಹೋಗಿ ಎಂತ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರು. ಅವ್ರ ಒಳ್ಳೆತನನೇ ಅವ್ರಿಗೆ ಮುಳ್ಳಾಗೋಯ್ತು.